ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಮತ್ತೊಂದು ಎಪಿಸೋಡ್ 2 ಅಂದ್ಕೊಂಡು ಅಂತ ದುಃಖ ಪಡ್ಬೇಡಿ. ಇದರಲ್ಲಿ ನಾನು ಜಾಸ್ತಿ ಕತೆ ಹೇಳಲ್ಲ, ನಮ್ಮ ಮಿಸ್ಟರ್ ಅಮೃತ್ ಅವರು ಕತೆ ಹೇಳ್ತಾರೆ. ಈ ಟೆಕ್ನಿಕಲಿ ನಾವು ಲಾಸ್ಟ್ ಟೈಮ್ ಅಂಗಿರಸ್ ಹತ್ರ ಕ್ವಶನ್ಸ್ ಕೇಳಿದ್ವಿ, ಅದೇ ಥರ ನಾನು ಅಮೃತ್ ಹತ್ರ ಕ್ವಶನ್ಸ್ ಕೇಳಿದ್ದೀನಿ. ಒಬ್ಬ ಆ್ಯಕ್ಟರ್ ಆಗಿ ಅಥವಾ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ನಿಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಮ್ಮ ಹಿಂದಿನ ಧೂರ್ತ ಚಿತ್ರಕ್ಕೂ ಮತ್ತು ಹುಲಿದಾಟು ಚಿತ್ರಕ್ಕೂ ಅವನಿಗೆ ಏನು ಡಿಫ್ರೆನ್ಸ್ ಕಂಡಿದೆ. ಯಾಕೆಂದರೆ ಅವನಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇತ್ತು, ಸೊ ಆ್ಯಕ್ಟಿಂಗ್ ಅವನಿಗೆ ಜಾಸ್ತಿ ಸ್ಕೋಪ್ ಇತ್ತು ಅಂತ ಹೇಳ್ಬೋದು. ಸೊ ಅವನಿಗೆ ಹೇಗೆ ಅನಿಸಿದೆ ಅಂತ ಒಂದಿಷ್ಟು ಪ್ರಶ್ನೆಗಳು ಕೇಳಿದ್ದೀನಿ. ಅದ್ರ ಬಗ್ಗೆ ಅವನು ನೆಕ್ಸ್ಟ್ ಸೆಕ್ಷನಲ್ಲಿ ಹೇಳ್ತಾನೆ. ಎಲ್ರಿಗೂ ನಮಸ್ಕಾರ. ನಾನೊಂದು ಹುಲಿದಾಟು ಅನ್ನೋ ಒಂದು ಶಾರ್ಟ್ ಮೂವಿ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ ನಮ್ಮದು. ಅದು ನಮ್ಮ ತಂಡ ಮಾಡ್ತಿರೋಂಥ 2ನೇ ಸಿನಿಮಾ. ಸೊ ಇವಾಗ ಮೊದಲನೇ ಸಿನಿಮಾಗೂ 2ನೇ ಸಿನಿಮಾಗೂ ಡಿಫ್ರೆನ್ಸ್ ಏನು ಅನ್ನಿಸ್ತು, ಧೂರ್ತಾಗೂ ಹುಲಿದಾಟಗೂ ನನ್ನ ಆ್ಯಕ್ಟಿಂಗ್ ಪರ್ಸ್ಪೆಕ್ಟಿವಲ್ಲಿ ನನಗೆ ಏನು ಡಿಫ್ರೆನ್ಸ್, ನನಗೆ ಏನು ಚಾಲೆಂಜಿಂಗ್ ಅನ್ನಿಸ್ತು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಅಮೃತ್ ನಮ್ಮದು ಆ್ಯಕ್ಟಿಂಗ್ ಪವರ್ ಅಂತಲೇ ಹೇಳ್ಬೋದು. ಯಾವುದೇ ಮೂವಿ ಇರಲಿ ಅವನೊಬ್ಬ ಫಿಕ್ಸು. ಸೊ ನಾನು ಅವ್ರ ಹತ್ರ ನಿನ್ನ ಪರ್ಸ್ಪೆಕ್ಟಿವ್ ಏನು, ನಿನಗೇನು ಅನ್ನಿಸ್ತು ಅಂತ ಕೇಳಿದ್ದೀನಿ. ಸೊ ಅದ್ರ ಬಗ್ಗೆ ಅವನು ಮಾತಾಡ್ತಾನೆ. ಸೊ ನನಗೇನು ಅನ್ನಿಸ್ತು ಅಂದರೆ, ಧೂರ್ತದಲ್ಲಿ ನನಗೆ ಡೈಲಾಗ್ಸ್ ಜಾಸ್ತಿ ಇತ್ತು. ಇನ್ ದ ಸೆನ್ಸ್ ಸ್ಕ್ರೀನ್ ಸ್ಪೇಸ್ ಇಸ್ ಡಿಫ್ರೆಂಟ್, ಅದು ಕಡಿಮೆ ಇದ್ದರೂ ಕೂಡ ನನಗೆ ಸ್ವಲ್ಪ ಡೈಲಾಗ್ಸ್ ಅನ್ನೋದಿತ್ತು. ನನಗೆ ಪರ್ಸ್ನಲಿ ಡೈಲಾಗ್ಸ್ ಹೇಳೋದು ಈಸಿ, ಬಟ್ ಡೈಲಾಗ್ಸ್ ಇಲ್ದಿರ ಒಂದು ಎಕ್ಸ್ಪ್ರೆಷನ್ನ ತೋರಿಸ್ಬೇಕು ಅನ್ನೋದು ಸ್ವಲ್ಪ ನನಗೆ ಕಷ್ಟ. ಈಗ ಮತ್ತೆ ಇನ್ನೊಂದು ಏನಾಗುತ್ತೆ, ನನಗೆ ಧೂರ್ತದಲ್ಲಿ ಸ್ವಲ್ಪ ಲಾಂಗ್ ಶಾರ್ಟ್ಸ್ ಇತ್ತು, ಕ್ಲೋಸಪ್ಸ್ ಜಾಸ್ತಿ ಇರಲಿಲ್ಲ. ಆದರೆ ಈ ಹುಲಿದಾಟಕ್ಕೆ ಬಂದಾಗ ನನಗೆ ಲಾಸ್ಟ್ ಫಾರ್ ಎಕ್ಸಾಂಪಲ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ನಾನು ಆಂಗ್ಸೈಟಿ ತೋರಿಸ್ಬೇಕು, ಭಯ ತೋರಿಸ್ಬೇಕು, ಕಳೆದೋಗಿದ್ದೀನಿ ಐಮ್ ಲಾಸ್ಟ್ ಅನ್ನೋದು ತೋರಿಸ್ಬೇಕು. ಸೊ ಇದೆಲ್ಲ ನನಗೆ ಏನಾಯಿತು, ಸ್ವಲ್ಪ ಕ್ಲೋಸಪ್ಪಲ್ಲಿ ಹಿಡಿಯೋಕ್ಕೆ ಶುರು ಮಾಡಿದ್ರು. ನನಗೆ ಅವಾಗ ಫೇಶಿಯಲ್ ಎಕ್ಸ್ಪ್ರೆಷನ್ ಇಸ್ ಮೋರ್ ಇಂಪಾರ್ಟೆಂಟ್. ನನಗೆ ಅದು ಆಲ್ಮೋಸ್ಟ್ ಸುಮಾರು ಟೇಕ್ಸ್ ತೊಗೊಂಡಿದ್ದೀನಿ ಬಿಡಿ, ಅದು ನಮ್ಮ ಟೀಮ್ಗೆ ಗೊತ್ತು. ಸೊ ಬಟ್ ಅದು ಆ ಸುಮಾರು ಟೇಕ್ಸ್ ತಗೊಂಡು ಒಂದು ಮಟ್ಟಕ್ಕೆ ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ಟೀಮ್ ಎಫರ್ಟ್ ಕಾರಣ. ನನಗೆ ಅವಾಗವಾಗ ಕ್ಲೂಸ್ ಕೊಟ್ಟು ಟ್ಯೂನ್ ಮಾಡಿ ಈ ಥರ ಒಂದು ಗುಡ್ ಟೀಮ್ ಸಿಕ್ಕಿರೋದೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹುಲಿದಾಟು ನನ್ನ ಪ್ರಕಾರ ಧೂರ್ತಗಿಂತ ತುಂಬ ಚೆನ್ನಾಗಿ ಬಂದಿದೆ. ಕಾರಣ ಏನಂತಂದರೆ ಔಟ್ಡೋರ್ಸಲ್ಲಿ ಶೂಟ್ ಮಾಡಿದ್ದು. ಔಟ್ಡೋರ್ಸ್ ಇನ್ ದ ಸೆನ್ಸ್ ಅಲ್ಲಿ ಫುಲ್ ನೇಚರ್. ಸೊ ನೀವು ನೇಚರ್ನ ಹೇಗೆ ತೋರಿಸಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ನೀವು ಧೂರ್ತ ಅಂತ ತೊಗೊಂಡಾಗ ಒಂದು ಮನೆ, ನಾವು ಒಂದು ಲಿಮಿಟೆಡ್ ಸೆಟ್, ನಾವು ಅದನ್ನು ಬ್ಯೂಟಿಫೈ ಮಾಡಿ ಸಖತ್ತಾಗಿ ತೋರಿಸ್ಬೇಕು. ಧೂರ್ತದಲ್ಲಿ ಡಬ್ಬಿಂಗ್ನ ನಾವು ಮೈಕ್ ಹಾಕೊಂಡಲ್ಲೇ ಆನ್ ಸ್ಪಾಟ್ ಮಾಡ್ತಾ ಇದ್ವಿ. ಅದು ನಮಗೆ ಆ್ಯಸ್ ಆನ್ ಆ್ಯಕ್ಟರ್ ನನಗೆ ಈಸಿ, ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಎಡಿಟ್ ಮಾಡಬೇಕಾದ್ರೆ ಕೆಲವುಗಡೆ ವಾಯ್ಸ್ ಲೋ ಆಗೋದು, ನನ್ನ ವಾಯ್ಸ್ ಕ್ಯಾಪ್ಚರ್ ಆಗದಿರೋದು ನೀಟಾಗಿ, ಈ ಥರ ಎಲ್ಲ ಸುಮಾರು ಚಾಲೆಂಜಸ್ ಆಗಿ ಆಮೇಲೆ ಎಡಿಟಿಂಗಲ್ಲಿ ಅದನ್ನು ಸರಿ ಮಾಡಿದ್ದು ಇದೆ. ಬಟ್ ಈ ಹುಲಿದಾಟಕ್ಕೆ ಬಂದರೆ ಡಬ್ಬಿಂಗನ್ನ ಕಂಪ್ಲೀಟಾಗಿ ಮಾಡಿದ್ದು ಸಪ್ರೇಟಾಗಿ. ಶೂಟಿಂಗ್ ಟೈಮಲ್ಲಿ ಒಂದು ಮೈಕ್ ಏನು ಇಟ್ಟಿರಲಿಲ್ಲ, ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗ್ತಿತ್ತು ಅಷ್ಟೇ. ಬಟ್ ಅಲ್ಲಿ ಚಾಲೆಂಜ್ ಏನು ಅಂತಂದರೆ, ನಾನು ಅಲ್ಲಿ ಹೇಳಿದ ಡೈಲಾಗ್ಗೆ ಇಲ್ಲಿ ಸಿಂಕ್ ಮಾಡೋದು ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಬಟ್ ನನಗೆ ತೀರಾ ಏನು ಮಾಡೋಕ್ಕಾಗಲ್ಲ, ಕಷ್ಟ ಅನ್ನೋ ಥರ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಮೋರ್ ಫನ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಡಬ್ಬಿಂಗ್ ಟೈಮಲ್ಲಿ ನಾವು ಸುಮಾರು ಮಜಾ ಮಾಡಿದ್ದೀವಿ, ಬಿಕಾಸ್ ನಾವು ಅಲ್ಲಿ ಹೇಳ್ಬೇಕಾದ್ರೆ ಅಂತ ಹೇಳ್ಬಿಡ್ತೀವಿ ಏನೋ ಒಂದು ಫ್ಲೋನಲ್ಲಿ. ಬಟ್ ನೀವು ಇಲ್ಲಿಗೆ ಬಂದಾಗ ಸೇಮ್ ಅದೇ ಡೈಲಾಗ್ ಹೇಳೋ ಅಂತಂದರೆ ಅದು ಬರಲ್ಲ, ಯಾಕಂದರೆ ನಮ್ದು ಆ ಕಾಂಟ್ಯಾಕ್ಟ್ ಸೆಟ್ ಆಗಿರಲ್ಲ, ಆ ಮೂಡಲ್ಲಿರಲ್ಲ ನಾವು. ಆಬ್ವಿಯಸ್ ಆಗಿ ನಾವೊಂದು ತಂಡ ಅಂತ ಬಂದರೆ ನಾವು ಮೂವೀಸ್ ಮಾಡ್ತಾ ನಾವು ಬೆಟರ್ ಆಗ್ತಾನೆ ಬರಬೇಕು, ಇಲ್ಲಾಂದರೆ ದೇರ್ ಇಸ್ ನೋ ಪಾಯಿಂಟ್ ಮಾಡೋದು. ಸೊ ಅಂದರೆ ಇದು ನಮಗನ್ಸಿದ ಮಟ್ಟಕ್ಕೆ ನಾವು ಏನು ಬೆಟರ್ ಮಾಡಿದ್ದೀವಿ ಅಂತಂದರೆ, ಒಂದು ಕ್ಯಾಮ್ರಾ ಆ್ಯಂಗಲ್ಸ್, ಇನ್ನೊಂದು ಎಕ್ಸ್ಪೆರಿಮೆಂಟೇಷನ್. ನಾವು ಧೂರ್ತದಲ್ಲಿ ಎಕ್ಸ್ಪೆರಿಮೆಂಟೇಷನ್ ಕೆಲವು ಮಾಡಿದ್ವಿ, ಬಟ್ ನಮ್ಗೆ ಅವಾಗ ಇನ್ನೂ ಪೂರಾ ಡೆಪ್ತ್ ಗೊತ್ತಿರಲಿಲ್ಲ. ನಾವು ಆ ಮೂವಿ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ, ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಎಡಿಟಿಂಗಿಗೆ ಎಲ್ಲಿ ಈಸಿ ಆಗುತ್ತೆ, ನಾವು ಯಾವುದನ್ನು ಎಲ್ಲಿ ಹೆಂಗೆ ತೆಗೆದ್ರೆ ಚಂದ ಅನ್ನೋದನ್ನು ನಾವು ತುಂಬ ಕಲಿತ್ವಿ ಧೂರ್ತದಿಂದ.
ಸೊ ಈಗ ಹುಲಿದಾಟಲ್ಲಿ ಏನು ಮಾಡಿದ್ವಿ, 2 ಕ್ಯಾಮ್ರಾ ಇಟ್ಕೊಂಡು ಫುಲ್ ಎಕ್ಸ್ಪೆರಿಮೆಂಟೇಷನ್ಸ್ ಮಾಡಿದ್ವಿ. ಶಿವಮ್ ಅವರು ಫುಲ್ಲು ಡಿಫ್ರೆಂಟ್ ಆ್ಯಂಗಲ್ಸನ್ನು ಟ್ರೈ ಮಾಡ್ತಾಯಿದ್ರು, ಮತ್ತು ಋಷಿಕೇಶ್ ಅವರು ಫುಲ್ಲು ಒಂಥರ ಕ್ಲೋಸ್-ಅಪ್ ಶಾರ್ಟ್ಸು ಮತ್ತು ಫಾಲೋಯಿಂಗ್ ಶಾರ್ಟ್ಸು ಈ ಥರದ್ದೆಲ್ಲ. ಮತ್ತು ಈ ಸತಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ, ನಾವು ಒಂದು ನಾಗೇಂದ್ರನ ಮನೆ ಹಿಂದ್ಗಡೆನೇ ನಾವು ಒಂದಷ್ಟು ತೋಟ, ಬೆಟ್ಟ ಎಲ್ಲ ಇದೆ, ಅಲ್ಲಿ ತೆಗ್ದಿದ್ದು. ಚಾಲೆಂಜಸ್ ಏನು ಅಂತಂದರೆ ಅಲ್ಲೊಂದು ಸ್ವಲ್ಪ ಜಿಗಣೆ ಈ ಥರ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಕಚ್ಚಿಸ್ಕೊಂಡು ಫುಲ್ ಕೊಬ್ಬರಿ ಎಣ್ಣೆ, ಸ್ಯಾನಿಟೈಸರ್ ಇದನ್ನೆಲ್ಲ ಹಾಕ್ಕೊಂಡು ಹೋಗಿ ಶೂಟ್ ಮಾಡಿದ್ದಲ್ಲಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂತಂದರೆ, ಒಂದು ತೋಟ ಇದೆ ನಾಗೇಂದ್ರ ಅವ್ರದ್ದು, ಅಲ್ಲೇನಾಗಿತ್ತು ಈ ಸತಿ ನಮಗೆ ಫುಲ್ಲು ಮಳೆ ಬಿಡಲೇ ಇಲ್ಲ ನಮಗೆ. ಶೂಟಿಂಗ್ ಟೈಮ್ ನೀವು ನೋಡ್ಬೋದು ಮೂವಿನಲ್ಲಿ, ಕೆಲವು ಕಡೆ ಮಳೆ ಬರುತ್ತೆ, ಕೆಲವು ಕಡೆ ಬರಲ್ಲ. ಸೊ ಆ ಮಳೆ ಏನಾಗ್ಬಿಡ್ತು, ನಮಗೆ ಸಡನ್ನಾಗಿ ಸೆಟ್ ಹಾಕೋ ಥರ ಆಗೋಯ್ತು. ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ವರ್ಷದಿಂದ ಒಬ್ಬ ಬಂದಿರ್ತಾನೆ, ಅಷ್ಟು ವರ್ಷ ಬಿಟ್ಟು ಒಬ್ಳು ಬರ್ತಾಳೆ. ಸೊ ಆ ಸೀಕ್ವೆನ್ಸಿಗೆ ಏನಾಗುತ್ತೆ, ಏನಾದ್ರು ಒಂದು ಡಿಫ್ರೆನ್ಸ್ ಕಾಣಿಸೋದಕ್ಕೆ ಇಟ್ ಇಸ್ ಬೆಟರ್ ನಾವು ಸೆಟ್ ಹಾಕ್ಬಿಡೋದು ಅಂತ ಅಂದ್ಬಿಟ್ಟು ಪಾಪ ಅವ್ರ ಮನೇಲಿರೋರೆಲ್ಲ ಹೆಲ್ಪ್ ಮಾಡಿ ನಾವು 2 ಕಂಬ ಸಿಕ್ಸಿ ಮೇಲ್ಗಡೆ ಶೀಟ್ ಎಲ್ಲ ಹಾಕಿ ಅದೊಂಥರ ಈ ಸೇಮ್ ಪ್ಲೇಸ್ ಬಟ್ ಎವಾಲ್ವ್ ಆಗಿದೆ ಪ್ಲೇಸು ಅನ್ನೋ ಥರ ತೋರಿಸೋದಕ್ಕೆ ಶುರು ಮಾಡಿದ್ವಿ ನಾವು. ಅದು ಆ್ಯಕ್ಚುಲಿ ಅನ್ಪ್ಲ್ಯಾನ್ಡ್, ಬಟ್ ಅದು ತುಂಬ ಚೆನ್ನಾಗಿ ಬಂತು ಅನ್ನೋದು ನನ್ನೊಂದು ಒಪಿನಿಯನ್. ಡಿಫ್ರೆನ್ಸಿಯೇಷನ್ಗೆ ಅಂದರೆ ಒಂದು ವ್ಯೂವರ್ಗೆ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ ಈಸ್ ದ ಸೇಮ್ ಲೊಕೇಶನ್ ಬಟ್ ಡಿಫ್ರೆಂಟ್ ಟೈಮ್ ಅನ್ನೋ ಥರ ಒಂದು ರಿಜಿಸ್ಟರ್ ಆಗುತ್ತೆ ಅನ್ನೋ ಥರ ನನಗೆ. ಅಮೃತ್ ಕೇಳಿದ ಪ್ರಶ್ನೆಗಳಿಗೆ ತುಂಬ ಚೆನ್ನಾಗೇ ಉತ್ತರ ಕೊಟ್ಟಿದ್ದಾನೆ. ನಿಮಗೆಲ್ಲ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.